ನಮಸ್ಕಾರ ವೀಕ್ಷಕರೇ, ದಾಂಡೇಲಿಯಲ್ಲಿ ಡೇ 1 ಮುಗಿಸ್ಕೊಂಡು ಎರಡನೇ ದಿನ ಗೋಕರ್ಣಗೆ ಯಾರ್ಯಾರು ಪ್ಲಾನ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಫುಲ್ ನೋಡಲೇಬೇಕು. ಯಾಕೆಂದ್ರೆ ದಾಂಡೇಲಿಯಿಂದ ಗೋಕರ್ಣಗೆ ನಾವು ಪಯಣ ಬೆಳೆಸ್ತಾ ಇದ್ದೀವಿ. ಆನ್ ದ ವೇ ಬರುವಂಥ ಸ್ಪಾಟ್ಗಳು, ಸ್ಟೇಯಿಂಗ್ಗಳು, ವ್ಯವಸ್ಥೆ ಹೇಗಿರುತ್ತೆ ಎಲ್ಲ ಕೂಡ ಕವರ್ ಮಾಡ್ತೀವಿ ಸ್ನೇಹಿತರೆ. ಸೊ ದಾಂಡೇಲಿಯಿಂದ ಗೋಕರ್ಣ ಎಕ್ಸಾಕ್ಟ್ ಆಗಿ 138 ಕಿಲೋಮೀಟರ್ ಆಗುತ್ತೆ. ಸೊ ನಮಗೆ ಫಸ್ಟ್ ಬರುವಂಥ ಪ್ಲೇಸು ಯಲ್ಲಾಪುರ ಅಂತ ಒಂದು ಜಾಗ ಬರುತ್ತೆ. ಯಲ್ಲಾಪುರನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ನೀವು ಗೋಕರ್ಣಗೆ ಹೊಡಬಹುದು. ಸೊ ಯಲ್ಲಾಪುರಗಳಲ್ಲಿ ಕೂಡ ಸಾಕಷ್ಟು ವಿಸಿಟಿಂಗ್ ಪ್ಲೇಸಸ್ ಇದೆ. ಸಾತೋಡಿ ಫಾಲ್ಸ್ ಆಯಿತು, ಮಾಗೋಡ್ ಫಾಲ್ಸ್ ಆಯಿತು, ಜೇನುಕಲ್ಲು ಗುಡ್ಡ, ಅದೆಲ್ಲ ಕವರ್ ಮಾಡಿ ಗೋಕರ್ಣ ಜಸ್ಟ್ 60-70 ಕಿಲೋಮೀಟರ್ ಇದೆ. ಆದಷ್ಟು ಬೇಗ ನೀವು ರೆಸಾರ್ಟಲ್ಲಿ ಸ್ಟೇ ಆಗಿ ದಾಂಡೇಲಿಯಿಂದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಮಾಡಿ ಆನ್ ದ ವೇ ಅದೇ 138 ಕಿಲೋಮೀಟರ್ ಇದೆ. 2-3 ಅವರ್ಸ್ ಜರ್ನಿ ಆಗುತ್ತೆ. ಒಳ್ಳೆ ಕಾಡಿನ ದಾರಿ, ಏನು ಹಿಲ್ ಸ್ಟೇಷನ್ ಇಲ್ಲ ಏನಿಲ್ಲ. ರೋಡ್ ಕೂಡ ಚೆನ್ನಾಗಿದೆ, ನೋಡ್ಬೋದು ಈ ರೀತಿಯ ಒಂದು ರೋಡು. ಬಟ್ ಅಲ್ಲಲ್ಲಿ ಶಾಪ್ಗಳೆಲ್ಲ ಕಡಿಮೆ ಇದೆ. ಸ್ವಲ್ಪ ತಿಂಡಿಯ ವ್ಯವಸ್ಥೆ, ಫುಡ್ ಸಫಿಷಿಯೆಂಟ್ ಬ್ಯಾಕಪ್ ಇರಲಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಫೋನ್ ಪೇ ಇಲ್ಲೂ ನಡೆಯಲ್ಲ. ಹೆಚ್ಚಾಗಿ ಕ್ಯಾಶ್ ಇಟ್ಕೊಳ್ಳೇಬೇಕು. ಕೆಲವೊಬ್ರು ದಾಂಡೇಲಿಯಲ್ಲಿ 2 ನೈಟ್ಸ್ ಪ್ಲಾನ್ ಮಾಡ್ತಾರೆ, 2 ನೈಟ್ಸ್ 3 ಡೇಸು. ನನ್ನ ಪ್ರಕಾರ ಐ ಡೋಂಟ್ ಸಜೆಸ್ಟ್ ಮಾಡಲ್ಲ ನಾನು. ಯಾಕೆಂದರೆ 2 ರಾತ್ರಿ ಅಲ್ಲಿ ನೀವು ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಮೇನ್ ಬರೋದೇ ನೀವು ದಾಂಡೇಲಿಗೆ ವಾಟರ್ ಆ್ಯಕ್ಟಿವಿಟಿಗೆ. ಆ್ಯಂಡ್ 2-3 ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಮೊಳಂಗಿ ಅಂತ ಒಂದು ಸ್ಪಾಟ್ ಇದೆ, ಕೆಲವೊಂದು ಪಾರ್ಕ್ ಇದೆ, ಆ್ಯಂಡ್ ಜಂಗಲ್ ಸಫಾರಿ. ಅಷ್ಟೇ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು, ಆಯಿತಾ. ಫಸ್ಟ್ ಡೇ ಕವರ್ ಮಾಡಿ ನೆಕ್ಸ್ಟ್ ಡೇ ಯಲ್ಲಾಪುರ ಕಡೆ ಹೊರಡಿ. ಇಲ್ಲಿ ಟೆಂಪಲ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಟೆಂಪಲ್ಗಳು, ಹಿಡನ್ ಟೆಂಪಲ್ಗಳಿದೆ. ವಾಟರ್ ಫಾಲ್ಸ್ ರೀ, ಜಲಪಾತಗಳ ತವರೂರು ಅಂತ ಹೇಳ್ತಾರೆ. ಮಾಗೋಡ್ ಫಾಲ್ಸ್ ಆಯಿತು, ಸಾತೋಡಿ ಫಾಲ್ಸ್ ಆಯಿತು. ಒಳ್ಳೆಯ ಒಂದು ನಿಸರ್ಗ ಸಂಚಾರ ಅಂತ ಹೇಳ್ತೀನಿ. ಆ ಎಕ್ಸ್ಪೀರಿಯೆನ್ಸೇ, ಅನುಭವನೇ ಬೇರೆ. ಸೊ ತುಂಬ ಕಾಸ್ಟ್ಲಿ ರೆಸಾರ್ಟ್ಗಳು, ತುಂಬ ಸ್ಟೇಯಿಂಗಲ್ಲೇ ತುಂಬ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸ್ಟೇ ಆಗಿ ಪ್ರಕೃತಿನ ಆದಷ್ಟು ಇಲ್ಲಿ ಎಂಜಾಯ್ ಮಾಡಿ ಅಂತ ನನ್ನ ಒಂದು ಪರ್ಸನಲ್ ಸಜೆಷನ್ ಸ್ನೇಹಿತರೆ. ಈಗ ನೋಡಿ ಯಲ್ಲಾಪುರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಗೋಕರ್ಣದಲ್ಲೂ ಸಾಕಷ್ಟು ಪ್ಲೇಸಸ್ಗಳು ನಮ್ಗೆ ಗೊತ್ತಿರೋ ಪ್ರಕಾರ ವಿಭೂತಿ ಫಾಲ್ಸ್ ಆಯಿತು, ಓಮ್ ಬೀಚ್ ಆಯಿತು, ಯಾಣ ಕೇವ್ಸು. ನಮ್ಮ ಜೊತೆ ನೀವು ಟಚಲ್ಲಿ ಇರಲೇಬೇಕು ಸ್ನೇಹಿತರೆ. ಬಿಕಾಸ್ ನಾವು ಇಲ್ಲಿ ವರ್ಷ ಪೂರ್ತಿ ಓಡಾಡೋದ್ರಿಂದ ಯಾವ ಪ್ಲೇಸ್ಗೆ ಹೋಗ್ಬೋದು, ಯಾವ ಪ್ಲೇಸಲ್ಲಿ ಎಷ್ಟು ಕಿಲೋಮೀಟರ್ ಇದೆ, ಯಾವುದು ಆನ್ ಇರುತ್ತೆ. ಕೆಲವೊಂದು ಪ್ಲೇಸಸ್ಸು ಆಫ್ ಮಾಡಿಬಿಟ್ಟಿರ್ತಾರೆ, ಇರೋದಿಲ್ಲ. ಇವಾಗ ಸಿಂತೇರಿ ರಾಕ್ ಸ್ಟಾಪ್ ಮಾಡಿದ್ದಾರೆ, ಕ್ಲೋಸ್ ಇರುತ್ತೆ. ಸೊ ನಮಗೆ ಮೆಸೇಜ್ ಹಾಕಿ, ಕೆಳಗೆ ಬರುವಂಥ ನಂಬರ್ಗೆ ಮೆಸೇಜ್ ಹಾಕಿ ಸ್ನೇಹಿತರೆ, ಕೇಳಿ ಈ ಟೈಮಲ್ಲಿ ಹೋಗ್ಬೋದಾ, ಹೇಗಿದೆ. ಸೊ ಎಲ್ಲ ಕೂಡ ಸಜೆಷನ್ ಮಾಡ್ತೀವಿ. ಏನು ಫ್ರೀ ಆಫ್ ಕಾಸ್ಟು ನಾವೇನು ಚಾರ್ಜಸ್ ಮಾಡಲ್ಲ. ಬಟ್ ನಿಮಗೆ ಬುಕ್ಕಿಂಗ್ ಮಾಡಬೇಕಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿಕೊಡಿ. ಸಾಕಷ್ಟು ರೆಸಾರ್ಟ್ಗಳು, ಹೋಟೆಲ್ಗಳು ನಮ್ಮ ಜೊತೆ ಟೈಅಪ್ ಇದೆ, ನಮ್ಮ ಸಂಸ್ಥೆಯ ಜೊತೆಗೆ. ನಾವು ಅಂದರೆ ಇಡೀ ತಿಂಗಳು ಗೆಸ್ಟ್ಗಳು ಆಗ್ತಾ ಇರ್ತೀವಿ. 50, 100, 200 ಗೆಸ್ಟ್ಗಳು ಆಗ್ತಾ ಇರ್ತೀವಿ. ಇದರಿಂದ ನಮಗೆ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ಹೋಟೆಲ್ಗಳು ಸಿಗುತ್ತೆ. 2026 ನೋಡಿ, ಹಿಂಗೆ ಇಂಥ ಪ್ಲೇಸಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ನೀವು ಫೋಟೋಸ್ ಕೂಡ ತೆಗಿಬೋದು. ಬಟ್ ಇಲ್ಲಿ ನೈಟ್ ಹೊತ್ತು ಪ್ರಾಣಿಗಳ ಓಡಾಟ ಇರುತ್ತೆ ಈ ದಾರಿಯಲ್ಲಿ. ಸೊ ಭಗವತಿ ಅಂತ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ರಾತ್ರಿ ಈ ರೂಟಲ್ಲಿ ಗೇಟ್ ಹಾಕಿರ್ತಾರೆ, ಬಿಡಲ್ಲ. ಯಾವುದೇ ಪ್ರೈವೇಟ್ ವೆಹಿಕಲ್ ಆಗಲಿ, ಗೌರ್ಮೆಂಟ್ ವೆಹಿಕಲ್ ಆಗಲಿ ಈ ದಾರಿಯಲ್ಲಿ, ಈ ಬಂಡೀಪುರ ಕಡೆ ಯಾವ ಥರ ಸ್ಟಾಪ್ ಮಾಡ್ತಾರಲ್ವ ಅದೇ ಥರ ಇಲ್ಲಿ ಕೂಡ ದಾಂಡೇಲಿಯಲ್ಲಿ ಈ ದಾರಿಯಲ್ಲಿ ಸ್ಪೆಷಲಿ ಸ್ಟಾಪ್ ಮಾಡ್ತಾರೆ. ಬಟ್ ಅಲ್ಟರ್ನೇಟಿವ್ ವೇ ಕೂಡ ಇದೆ ದಾಂಡೇಲಿ ಬರೋರು ಯಲ್ಲಾಪುರದಿಂದ. ಈ ಪ್ರಕೃತಿ ಬೇಕಾದರೆ ಈ ಟೈಮಲ್ಲಿ ಬರಬೇಕು. ಹೌದು, ಬೆಳಿಗ್ಗೆ ಹೊತ್ತಲ್ಲಿ ಅಲ್ಲಲ್ಲಿ ಬೋರ್ಡ್ಸ್ ನೋಡ್ಬೋದು ನೀವು. ಇಲ್ಲಿ ಒಂದು ಬೋರ್ಡ್ ತೋರಿಸ್ತೀವಿ ನೋಡಿ, ಸರ್ ಸ್ಲೋ ಮಾಡು. ಓಕೆ, ಯಲ್ಲಾಪುರ ಇಲ್ಲಿಂದ 20 ಕಿಲೋಮೀಟರ್ ಇದೆ. ಆನ್ ದ ವೇ ಸ್ಟಾಪ್ ಮಾಡಿದ್ದೀವಿ. ಪೂರ್ತಿ ಕಾಡು ರೀ, ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತಾರಲ್ಲ, ಅದು ಇಂಥ ಜಾಗದಲ್ಲಿ ನೋಡೋಕೆ ಸಿಗುತ್ತೆ. ಏನು ಮಾಡ್ಬೇಕು ನಾವು ಈ ಥರ ಎಲ್ಲ ಬಂದಾಗ, ಬರೀ ಜರ್ನಿ ಮಾಡ್ತಾ ಇರಬಾರ್ದು. ಸ್ವಲ್ಪ 1-2 ಸ್ಟಾಪ್ ಹಾಕಿ ಈ ಪ್ರಕೃತಿ, ಕಾಡಿನ ಒಂದು ಭಾಷೆ ಇದೆ, ಅದನ್ನು ಕೇಳಿ ಎಂಜಾಯ್ ಮಾಡಿ. ಯಲ್ಲಾಪುರ ಬಂದ್ವಿ, ರೀಚ್ ಆದ್ವಿ. ನಿಸರ್ಗ ಮನೆ ಅಂತ ನಮ್ಮ ಒಂದು ಪ್ರಾಪರ್ಟಿನ ಇವತ್ತು ಪ್ರಾಪರಾಗಿ ಶೂಟ್ ಕೂಡ ಮಾಡಿದ್ವಿ. ಸೊ ಅದ್ರದ್ದೊಂದು ಸಪ್ರೇಟ್ ಕಂಟೆಂಟ್ ಬರುತ್ತೆ ಸ್ನೇಹಿತರೆ, ನಿಸರ್ಗ ಮನೆ ಅಂತ. ಇನ್ ಕೇಸ್ ನೀವೇನಾದರೂ ಯಲ್ಲಾಪುರದಲ್ಲಿ ಉಳಿಯೋ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂದರೆ ಡೆಫಿನೆಟಾಗಿ ಆ ರೆಕಮೆಂಡ್. ಇಲ್ಲಿ ಕಾಡಿನ ನಡುವೆ ಇರುವಂಥ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಇದೆ ನೋಡಿ. ಗೋಕರ್ಣ ಇಲ್ಲಿಂದ 75 ಕಿಲೋಮೀಟರ್, ಯಾಣ 63 ಕಿಲೋಮೀಟರ್ ಇದೆ. ಮಾಗೋಡ್ ಕ್ರಾಸ್, ಯಲ್ಲಾಪುರದಿಂದ ಕಾರವಾರ ಹೋಗುವಂಥ ರಸ್ತೆ. ಸೊ ಈ ರಸ್ತೆಯಲ್ಲಿ ಒಂದು ಸರ್ಕಲ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸ್ಟಾಪ್ ಮಾಡಿ ಆ್ಯಂಡ್ ಎಲ್ಲ ಮೇಜರ್ ಸೈಟ್ ಸೀಯಿಂಗ್ ಪ್ಲೇಸಸ್ಗಳು, ಮಾಗೋಡ್ ಫಾಲ್ಸ್ ಆಯಿತು, ಕೌಡಿಕೆರೆ, ಯಲ್ಲಾಪುರದಿಂದ ಗೋಕರ್ಣ ಹೊರಡಬೇಕಾದ್ರೆ ಯಲ್ಲಾಪುರ ಆಲ್ಮೋಸ್ಟ್ ಕ್ರಾಸ್ ಆದ್ವಿ.
ಕ್ರಾಸ್ ಆದಮೇಲೆ ನಿಮಗೆ ಇದೊಂದು ರೋಡ್ ಸಿಗುತ್ತೆ ಸ್ನೇಹಿತರೆ. ಸೊ ಸಾತೋಡಿ ಫಾಲ್ಸ್ ಫಸ್ಟ್ ಬರುತ್ತೆ, ಅದನ್ನು ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಯಲ್ಲಾಪುರದಲ್ಲಿ ಒಳ್ಳೊಳ್ಳೆಯ ಊಟದ ಹೋಟೆಲ್ಸ್ ಇದೆ ಸ್ನೇಹಿತರೆ, ವೆಜ್ಜು ನಾನ್ ವೆಜ್ಜು. ಲಂಚ್ ಮುಗಿಸ್ಕೊಂಡು ಇಲ್ಲಿಂದ ಇದೇನಿದೆ ನೋಡಿ ದಾರಿ, ಎಲ್ಲ ಹೋಲ್ಸೇಲ್ ಆಗಿ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಗಳು ಇಲ್ಲೇ ಇದೆ. ಮಾಗೋಡ್ ಫಾಲ್ಸು, ಜೇನುಕಲ್ಲು ಗುಡ್ಡ, ಕವಡಿಕೆರೆ, ಗಂಟೆ ಗಣೇಶನ ದೇವಸ್ಥಾನ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಈ ಜಾಗದಲ್ಲಿದೆ ಸ್ನೇಹಿತರೆ. ನೋಡ್ಬೋದು ಸಾಕಷ್ಟು ಪ್ರವಾಸಿಗರು ಅದನ್ನೆಲ್ಲ ಮುಗಿಸ್ಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಆ್ಯಂಡ್ ಐ ಸಜೆಸ್ಟ್ ಗೋಕರ್ಣ ಹೋಗಬೇಕಾದ್ರೆ ಇಲ್ಲಿ ಸ್ವಲ್ಪ ವಿಸಿಟ್ ಹಾಕಿ ಯಲ್ಲಾಪುರದಲ್ಲಿರುವ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ವಿಭೂತಿ ಫಾಲ್ಸ್, ಯಾಣ ಆ್ಯಂಡ್ ಗೋಕರ್ಣ. The palm trees glow. Caddy drop top, got the rims on shine. West Coast living, where it's always fine. Barbecue, grilling, got the smoke in the air. ಗೋಕರ್ಣದ ಮಧ್ಯಭಾಗದಲ್ಲಿ ಇದ್ದೀವಿ. ಬೀಚ್ ಎದುರುಗಡೆ ಇರುವಂತಹ ಸ್ಟೇ ಆಪ್ಷನ್ಗಳು ಹಲವಾರಿದೆ. ನಮ್ಮ ಜೊತೆ ಟೈಅಪ್ ಆದಂತಹ ಹಲವಾರು ರೆಸಾರ್ಟ್ಗಳು, ಇಲ್ಲಿ ರೂಮ್ಗಳು ಸಾಕಷ್ಟಿವೆ. ನಿಮಗೂ ಕೂಡ ಇಂಥ ಒಂದು ಸ್ಟೇ ಇರಬೇಕು ಬೀಚ್ ಪಕ್ಕದಲ್ಲಿ, ತುಂಬ ಬಜೆಟ್ ಫ್ರೆಂಡ್ಲಿ ಇರುವಂತಹ ರೆಸಾರ್ಟ್ಗಳಿಗೆ ಕೆಳಗೆ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಜನವರಿಯಿಂದ ಡಿಸೆಂಬರ್ ಯಾವ ಸೀಸನಲ್ಲೂ ಆದರೂ ಕೂಡ ನಾವು ನಿಮಗೆ ಅರೇಂಜ್ ಮಾಡಿ ಕೊಡ್ತೀವಿ ಸ್ನೇಹಿತರೆ. ಸೊ ದಾಂಡೇಲಿಯಲ್ಲಿ ಒಂದು ದಿನ, ನೆಕ್ಸ್ಟ್ ದಿನ ಗೋಕರ್ಣಕ್ಕೆ ಬನ್ನಿ, ಇಲ್ಲಿನ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ. ದಿಸ್ ಈಸ್ ನಾಟ್ ಓಮ್ ಬೀಚ್ ಅಥವಾ ಫೇಮಸ್ ಬೀಚ್ ಅಲ್ಲ, ಒನ್ ಆಫ್ ದ ಪ್ರೈವೇಟ್ ಬೀಚಸ್ಸು. ತುಂಬ ಪೀಸ್ಫುಲ್ ಆಗಿರುವಂಥ ಕಾಮ್ ಬೀಚಸ್ಗಳಿದೆ ಇಲ್ಲಿ. ನೋಡಿ ನಮ್ಮ ಹುಡುಗ ಫುಲ್ ಕ್ಯಾಮ್ರಾ ಸೆಟಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬೀಚ್ ಸೊ ಈಗ ನಾನು ಹೇಳ್ತಾ ಇರೋದು ಈ ಪ್ರಾಪರ್ಟಿ ಬಗ್ಗೆ. ಶ್ರೀ ಮಹಾಗಣಪತಿ ಟೆಂಪಲು ಗೋಕರ್ಣದಲ್ಲಿದ್ದೀವಿ. ಫಸ್ಟು ಮೊದಲು ಮಾಡಬೇಕಾಗಿರೋ ಕೆಲಸ, ಗೋಕರ್ಣಕ್ಕೆ ಬಂದಾಗ ದೇವಸ್ಥಾನಗಳ ಒಂದು ವಿಸಿಟು, ದೇವರ ಆಶೀರ್ವಾದ ಪಡಿಬೇಕು. ಬನ್ನಿ ಮಹಾಬಲೇಶ್ವರ ಟೆಂಪಲ್ಗೆ ಹೋಗೋಣ. ದೇವರ ಆಶೀರ್ವಾದ, ಆತ್ಮಲಿಂಗ ಇರುವಂತಹ ಒಂದು ಜಾಗ. ಆ್ಯಂಡ್ ಇಲ್ಲಿ ಕಂಪಲ್ಸರಿಯಾಗಿ ಏನಿದೆ ಅಂದರೆ ಗಂಡು ಮಕ್ಕಳು ವಿಶೇಷವಾಗಿ ಜೀನ್ಸ್ ಪ್ಯಾಂಟು ಹಾಗೂ ಬೇರೆ ವಸ್ತ್ರಗಳನ್ನು ಧರಿಸುವಂತಿಲ್ಲ. ಕಂಪಲ್ಸರಿ ಶರ್ಟ್ ರಿಮೂವ್ ಮಾಡಲೇಬೇಕು ಆ್ಯಂಡ್ ಲುಂಗಿ ಧರಿಸಲೇಬೇಕು. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. Luna llena. ಗುಡ್ ಮಾರ್ನಿಂಗ್ ಗೋಕರ್ಣ, ಡೇ 2, ಅರ್ಲಿ ಮಾರ್ನಿಂಗ್ ವೈಬ್ ಇನ್ ಗೋಕರ್ಣ ಬೀಚ್. ಟೈಮ್ ಎಕ್ಸಾಕ್ಟ್ 6:30 ಆಗಿದೆ, ಸನ್ರೈಸ್ ಆಗಿದೆ. ಸೊ ಪ್ರಾಪರ್ಟಿ ಎದುರುಗಡೆ ಮಾರ್ನಿಂಗ್ ವ್ಯೂ. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಸಪ್ತ ಸಾಗರದಾಚೆಯಲ್ಲೋ
ಸುಪ್ತ ಸಾಗರ ಕಾದಿದೆ ಮೂಳೆಯದಲೆಗಳ ಮೂಕಮಳ್ಮರ ಇಂದು ಎಲ್ಲಿಯೂ ಹಾಯಿತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. Vinayak is still sleeping. ಮೆಮೊರಿ ಕಾರ್ಡಿಂದ ಎಲ್ಲ ಡೇಟಾ ಟ್ರಾನ್ಸ್ಫರ್ ಆಗ್ತದೆ. And this beautiful beach view in the morning. ವಿವಶವಾಯಿತು ಪ್ರಾಣ